ಭದ್ರಾವತಿ ರೌಡಿ ಶೀಟರ್ ರವಿ ಶೂಟೌಟ್ ಪ್ರಕರಣ ಸಂಬಂಧ ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ರವಿ ಎಂಬ ಆರೋಪಿಯ ಮೇಲೆ ಈಗಾಗಲೇ 3-4 ಪ್ರಕರಣ ದಾಖಲಾಗಿದ್ವು. ಈ ವ್ಯಕ್ತಿಯ ಜಾಡು ಹಿಡಿದು ಪೊಲೀಸ್ ಸಿಬ್ಬಂದಿ ಇಂದು ಬಂಧಿಸಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದು, ಪೊಲೀಸರ ಆತ್ಮರಕ್ಷಣೆಗೆ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ರೌಡಿ ಶೀಟರ್ ಇರ್ತಾನೆ, ಅವನು ಒಂದು ಅಟೆಂಪ್ಟ್ ಮರ್ಡರ್ ಅಂದರೆ 109 BNS ಪ್ರಕರಣದಲ್ಲಿ ಬೇಕಾಗಿರ್ತಕ್ಕಂಥ ಆರೋಪಿಯಾಗಿರ್ತಾನೆ. ಅವನನ್ನು ಇವತ್ತು ಸೆಕ್ಯೂರ್ ಮಾಡಲಿಕ್ಕೆ ಹೋದಾಗ ನಮ್ಮ PSI ಕೃಷ್ಣ ಅವರು ಮತ್ತು ಅವರ ಟೀಮ್ ಅವರು ಜೊತೆಗೆ ಇನ್ನೊಂದಿಬ್ಬರು ಸ್ಟಾಫ್ ಇದ್ದರು. ಸೆಕ್ಯೂರ್ ಮಾಡಲಿಕ್ಕೆ ಹೋದಾಗ ಆತ ನಮ್ಮ ಪೊಲೀಸ್ ಪೇದೆ ಆದರ್ಶ್ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತದೆ. ಅಟ್ಯಾಕ್ ಮಾಡಲಿಕ್ಕೆ ಹೋದಾಗ ನಮ್ಮವರು ಇಲ್ಲ ನೀನು ಸರೆಂಡರ್ ಆಗಬೇಕು, ಈ ಥರ ಕೇಸ್ನಲ್ಲಿ ನೀನು ಆರೋಪಿ ಇದೆಯಾ ಅಂತಂದು ಹೇಳ್ತಾರೆ. ಹಾಗಾಗಿ ಕೂಡ ಅವನು ಸರೆಂಡರ್ ಆಗೋದಿಲ್ಲ. ನಮ್ಮವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಅನಿವಾರ್ಯ ಕಾರಣಗಳಿಂದ ಆತನ ಕಾಲಿಗೆ ಒಂದು ಸುತ್ತಿನ ಗುಂಡನ್ನು ಹಾಕಿಸಿ ಅವನನ್ನು ಸೆಕ್ಯೂರ್ ಮಾಡ್ಕೊಂಡಿರ್ತಾರೆ. ನಮ್ಮ ಸಿಬ್ಬಂದಿ ಕೂಡ ಇಮಿಡಿಯೇಟ್ಲಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಅವರು ಕೂಡ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಂದಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಮೆಗ್ಗಾನ್ ಆಸ್ಪತ್ರೆಗೆ ಆತನ ಕರ್ಕೊಂಡು ಬಂದಿದ್ದೀವಿ. ಈತ ಆರೋಪಿ ಯಾರಿದ್ದಾನೆ, ಗುಂಡಾ ಅಲಿಯಾಸ್ ರವಿ ಅಂತಂದು, ಅವನು ಸುಮಾರು 28 ವಯಸ್ಸಿನವನಿದ್ದಾನೆ. ಇವನ ವಿರುದ್ಧ ಈಗಾಗಲೇ 4 ಕೇಸ್ಗಳಿದ್ದಾವೆ. ಅಟೆಂಪ್ಟ್ ಮರ್ಡರು ಮತ್ತು ರಾಬರಿ, ಈ ರೀತಿ ಹೀನಸ್ ಕೇಸಸ್ ಇದ್ದಾವೆ ಅವನ ವಿರುದ್ಧ. ಸೊ ಅವನ ಸೆಕ್ಯೂರ್ ಕೂಡ ಮಾಡ್ಕೊಂಡಿದ್ವಿ. ಹೊಸಮನೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಒಬ್ಬ ರೌಡಿ ಶೀಟರ್ ಇರ್ತಾನೆ. ಅವನು ಒಂದು ಅಟೆಂಪ್ಟ್ ಮರ್ಡರ್ ಅಂದರೆ 109 BNS ಪ್ರಕರಣದಲ್ಲಿ ಬೇಕಾಗಿರ್ತಕ್ಕಂಥ ಆರೋಪಿಯಾಗಿರ್ತಾನೆ. ಅವನನ್ನು ಇವತ್ತು ಸೆಕ್ಯೂರ್ ಮಾಡಲಿಕ್ಕೆ ಹೋದಾಗ ನಮ್ಮ PSI ಕೃಷ್ಣ ಅವರು ಮತ್ತು ಅವರ ಟೀಮ್ ಅವರು ಜೊತೆಗೆ ಇನ್ನೊಂದಿಬ್ಬರು ಸ್ಟಾಫ್ ಇದ್ದರು. ಸೆಕ್ಯೂರ್ ಮಾಡಲಿಕ್ಕೆ ಹೋದಾಗ ಆತ ನಮ್ಮ ಪೊಲೀಸ್ ಪೇದೆ ಆದರ್ಶ್ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತದೆ. ಅಟ್ಯಾಕ್ ಮಾಡಲಿಕ್ಕೆ ಹೋದಾಗ ನಮ್ಮವರು ಇಲ್ಲ ನೀನು ಸರೆಂಡರ್ ಆಗಬೇಕು, ಈ ಥರ ಕೇಸ್ನಲ್ಲಿ ನೀನು ಆರೋಪಿ ಇದೆಯಾ ಅಂತಂದು ಹೇಳ್ತಾರೆ. ಹಾಗಾಗಿ ಕೂಡ ಅವನು ಸರೆಂಡರ್ ಆಗೋದಿಲ್ಲ. ನಮ್ಮವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಅನಿವಾರ್ಯ ಕಾರಣಗಳಿಂದ ಆತನ ಕಾಲಿಗೆ ಒಂದು ಸುತ್ತಿನ ಗುಂಡನ್ನು ಹಾಕಿಸಿ ಅವನನ್ನು ಸೆಕ್ಯೂರ್ ಮಾಡ್ಕೊಂಡಿರ್ತಾರೆ. ನಮ್ಮ ಸಿಬ್ಬಂದಿ ಕೂಡ ಇಮಿಡಿಯೇಟ್ಲಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಅವರು ಕೂಡ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಂದಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಮೆಗ್ಗಾನ್ ಆಸ್ಪತ್ರೆಗೆ ಆತನ ಕರ್ಕೊಂಡು ಬಂದಿದ್ದೀವಿ. ಈತ ಆರೋಪಿ ಯಾರಿದ್ದಾನೆ, ಗುಂಡಾ ಅಲಿಯಾಸ್ ರವಿ ಅಂತಂದು, ಅವನು ಸುಮಾರು 28 ವಯಸ್ಸಿನವನಿದ್ದಾನೆ.